ಸಾಧಾರಣವಾಗಿ ಮೇಕಪ್ ಮಾಡ್ಕೊಳ್ಳುವಾಗ ಎಲ್ಲರಿಗೂ ಮೂನ್ ಶೈನ್ ಮೇಕಪ್ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಬಂಡಲ್ಸ್ ಆಫ್ ಪ್ರಾಡಕ್ಟ್ ಗಳನ್ನ ಅಪ್ಲೈ ಮಾಡ್ಕೊಂಡ್ರು ಕೂಡ ಮೂನ್ ಶೈನ್ ಗ್ಲೋ ಬರೋದೇ ಇಲ್ಲ. ಇದಕ್ಕೆ ಈಸಿ ಟೆಕ್ನಿಕ್ ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಈವ್ನಿಂಗ್ ಪಾರ್ಟೀಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಡಿನ್ನರ್ ಡೇಟ್ ಆದ್ರೂ ಆಗಿರ್ಬೋದು, ಇದಕ್ಕೆ ತುಂಬಾ ಹೆವಿ ಮೇಕಪ್ ಬೇಡ, ಮೂನ್ ಶೈನ್ ಮೇಕಪ್ ಮಾಡ್ಕೊಳ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಸೊ ವೆರಿ ಸಿಂಪಲ್. ಫಸ್ಟ್ ಪ್ರೆಪಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಸ್ಕಿನ್ ನ ಕ್ಲೆನ್ಸ್ ಮಾಡಿ, ಟೋನ್ ಮಾಡಿ, ಮಾಯಿಶ್ಚರೈಸ್ ಮಾಡಿ. ಇದಾದ ನಂತರ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಅಥವಾ ಫೇಸ್ ಅಲ್ಲಿ ಏನಾದ್ರು ಡಿಕಲರೇಷನ್ ಇತ್ತು ಅಂತಂದ್ರೆ ಸ್ವಲ್ಪ ಡಾರ್ಕ್ ಕಲರೇಷನ್ ರೆಡ್ಯೂಸ್ ಮಾಡುವಂತ ಕನ್ಸಿಲರ್ಸ್ ನ ಯೂಸ್ ಮಾಡಿ. ಇಲ್ಲಿ ನಿಮ್ ಸ್ಕಿನ್ ಟೋನ್ ಗಿಂತ ಫೇರ್ ಆಗಿರೋ ಕನ್ಸಿಲರ್ ಯೂಸ್ ಮಾಡೋ ಬದಲು ಸ್ಕಿನ್ ಟೋನ್ ಗಿಂತ ಒಂದ್ ಶೇಡ್ ಡಾರ್ಕ್ ಆಗಿರುವಂತ ಕನ್ಸಿಲರ್ ನ ಅಪ್ಲೈ ಮಾಡ್ಬಿಟ್ಟು ಅದಾದ ನಂತರ ಡ್ಯೂಯಿ ಫಿನಿಶಿಂಗ್ ಫೌಂಡೇಶನ್ ಅಂತಾನೆ ಸಿಗುತ್ತೆ. ಅದನ್ನ ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಮೂನ್ ಶೈನ್ ಮೇಕಪ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ಬೇಕಂತಂದ್ರೆ ತುಂಬಾ ಜಾಸ್ತಿ ಕಾಂಪ್ಯಾಕ್ಟ್ ಪೌಡರ್ ಅಥವಾ ಟ್ರಾನ್ಸ್ಲೂಸೆಂಟ್ ಪೌಡರ್ ನ ಅಪ್ಲೈ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಬನ್ನಿ. ಎಸ್ಪೆಷಲಿ ಸಿ ಝೋನ್ ಅಂತ ಏನ್ ಹೇಳ್ತೀವಿ, ಇಲ್ಲಿಗೆ ಕಾಂಪ್ಯಾಕ್ಟ್ ಪೌಡರ್ ನ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಅದು ತುಂಬಾ ಮ್ಯಾಟಿಫೈ ಬರೋದ್ರಿಂದ ಮೂನ್ ಶೈನ್ ಲುಕ್ ಬರೋದಿಲ್ಲ. ಸೊ ನೀಟಾಗಿ ಪೌಡರ್ ಅಪ್ಲೈ ಮಾಡಿ ಆದ್ಮೇಲೆ ನೀವು ಹೈಲೈಟರ್ಸ್ ಅಂತ ಸಿಗುತ್ತೆ, ಮೂನ್ ಶೈನ್ ಹೈಲೈಟರ್ಸ್ ಅಂತಾನೆ ಸಿಗುತ್ತೆ. ಸೊ ಮೂನ್ ಶೈನ್ ಕಲರ್ ನ ತಗೊಂಡು ನೀಟಾಗಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಡಬಲ್ ಕೋಟ್ ನ ಅಪ್ಲೈ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಫೇಸ್ ಮಿಸ್ಟ್ ನ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಮೂನ್ ಶೈನ್ ಮೇಕಪ್ ನಿಮ್ದಾಗುತ್ತೆ. ಖಂಡಿತವಾಗ್ಲೂ ಈಸಿ ಟೆಕ್ನಿಕ್ ನ ನೀವು ಕೂಡ ಅಪ್ಲೈ ಮಾಡಿ.